ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಒಳ್ಳೆಯ ದಿನವಾಗಲಿ. ನಮಗೆ ದೇವರ ವಾಕ್ಯವನ್ನು ಕೇಳಿ ಪ್ರಾರ್ಥಿಸಿ ಆರಂಭಿಸಲು ಕೃಪೆ ನೀಡಿದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ನಮ್ಮ ಜೀವನದಲ್ಲಿ ಉಂಟಾದ ಒಂದು ಸೋಲನ್ನು ನೆನೆಸಿ, ಸಂಕಟವನ್ನು ನೆನೆಸಿ, ನಷ್ಟವನ್ನು ನೆನೆಸಿ ಈ ವರ್ಷ ದುಃಖ ಪಡಲು ಕಾರಣವಾಗಬಾರದು. ಅನುಗ್ರಹ ಇರುವ ಒಂದು ವರ್ಷ ನಮಗೆ ದೇವರು ನೀಡಲಿ. ನಮ್ಮ ಭವನದಲ್ಲಿ ಉಂಟಾಗುವ ಒಂದು ಅನುಗ್ರಹ ಈ ವರ್ಷ ನಮಗೆ ಕಾಣಲು ಸಾಧ್ಯವಾಗಲಿ. ದೇವರು ಅನುಗ್ರಹಿಸಿ ನೀಡುವ ಉಳಿತನ್ನು ನಾವು ಪಡೆಯುವಂತಾಗಲಿ. ನಮ್ಮ ಮಕ್ಕಳು ಅನುಗ್ರಹಿಸಲ್ಪಡಲಿ. ನಮಗೆ ಒಂದು ಒಳ್ಳೆಯ ಮನೆ, ನಮ್ಮ ಸಂಪತ್ತಿನ ಸಮಸ್ಯೆ ನಿವಾರಣೆಯಾಗುವುದು ನಮಗೆ ಈಗ ಈ ವರ್ಷ ಕಾಣುವಂತಾಗಲಿ. ನಿರೀಕ್ಷೆಯಿಂದ ಪ್ರಾರ್ಥಿಸೋಣ. ಏನಾಗಿದೆ ಪ್ರಾರ್ಥನೆಯಲ್ಲಿ ವಿಶ್ವಾಸಿಸಿದ ಹಾಗೆ ಸಂಭವಿಸುತ್ತದೆ. ನಿನ್ನ ವಿಶ್ವಾಸ ನಿನ್ನ ರಕ್ಷಿಸುತ್ತದೆ. ಹಾಲೆಲೂಯ. ಯೇಸು ಸ್ವಾಮಿ ಹಾಗೆ ಆಗಿದ್ದೇ ಹೇಳಿದ್ದು. ಪ್ರಾರ್ಥನೆಯೊಂದಿಗೆ ನಿರೀಕ್ಷೆಯೊಂದಿಗೆ ಇಂದು ನಮಗೆ ದೇವರ ವಾಕ್ಯವನ್ನು ಆಲಿಸೋಣ. ಪ್ರವಾದಿ ಯೆಶಾಯನ ಗ್ರಂಥ 6ನೇ ಅಧ್ಯಾಯ 5, 6, 7 ಈ ವಾಕ್ಯಗಳನ್ನು ಆಲಿಸೋಣ. ಆಗ ನಾನು, ಅಯ್ಯೋ ನನ್ನ ಗತಿಯೇನು, ನನ್ನ ಕತೆ ಮುಗಿಯಿತು. ಅಶುದ್ಧ ವದನದವನು ನಾನು, ಅಶುದ್ಧ ವದನದವರ ಮಧ್ಯೆ ಬಾಳುವವನು. ನನ್ನ ಕಣ್ಣುಗಳು ರಾಜಾದಿರಾಜನನ್ನು, ಸೇನಾಧೀಶ್ವರ ಸರ್ವೇಶ್ವರನನ್ನು ಕಂಡೆವಲ್ಲ ಎಂದು ಕೂಗಿಕೊಂಡೆನು. ಆಗ ಸೆರಾಫಿಯರಲ್ಲಿ ತೇಜಸ್ವಿಯೊಬ್ಬನು ಬಲಿಪೀಠದಿಂದ ಉರಿಯುವ ಕೆಂಡವನ್ನು ಇಕ್ಕಳದಿಂದ ಹಿಡಿದುಕೊಂಡು ನನ್ನತ್ತ ಹಾರಿ ಬಂದನು. ಆ ಉರಿಕೆಂಡವನ್ನು ನನ್ನ ಬಾಯಿಗೆ ಮುಟ್ಟಿಸಿ, ಇದು ನಿನ್ನ ತುಟಿಗಳನ್ನು ತಾಕಿದೆ, ಈಗ ದೋಷ ನೀಗಿತು, ನಿನ್ನ ಪಾಪ ಪರಿಹಾರ ಆಯಿತು ಎಂದನು. ಪ್ರಿಯರೇ, ಪ್ರವಾದಿಯು ಸ್ವಲ್ಪ ನೆಗೆಟಿವ್ ಆಗಿ ಹೇಳಿದ್ದು, ನಾನು ನಶಿಸಿದೆ, ನನಗೆ ದುರಂತ ಎಂದು. ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯ ಬಲಿಪೀಠವಾಗಿದೆ ಅನುಗ್ರಹ ಧ್ಯಾನ ಮಂದಿರದ ಬಲಿಪೀಠ. ದಿನಾವೂ ಪ್ರಾರ್ಥನೆ ಇರುವ ಒಂದು ಬಲಿಪೀಠವಾಗಿದೆ ಇದು. ಈ ಬಲಿಪೀಠದಲ್ಲಿ ನಿಂತು ದೇವರ ದೂತನು ನಿಮ್ಮಲ್ಲಿ ಕಳಿಸುವ ಕೆಂಡವಾಗಿದೆ ಒಂದೊಂದು ದಿನವೂ ನೀವು ಆಲಿಸುವ ದೇವರ ವಾಕ್ಯ. ಪ್ರಿಯರೇ, ಬಲಿಪೀಠದಿಂದ ಕೇಳುವ ಈ ದೇವರ ವಾಕ್ಯ ದೇವದೂತರು ನಿಮ್ಮ ಹತ್ತಿರ ತಲುಪಿಸುವುದು. ಒಬ್ಬೊಬ್ಬರಿಂದ ಅದು ನಿಮ್ಮ ಜೀವನವನ್ನು ಸ್ಪರ್ಶಿಸುತ್ತದೆ. ಆಗ ನಮ್ಮ ಅವಸ್ಥೆಗೆ ಬದಲಾವಣೆ ಬರುತ್ತದೆ. ಪ್ರವಾದಿ ಯೆಶಾಯನ ತುಟಿಯನ್ನು ಉರಿಯುವ ಕೆಂಡವನ್ನು ಇಟ್ಟು ಸ್ಪರ್ಶಿಸಿದ ತರ ಈ ದೇವರ ವಾಕ್ಯ ನಿಮ್ಮ ಹತ್ತಿರ ತೆಗೆದುಕೊಂಡು ಬರುವುದು ದೇವರ ಒಂದು ಅನುಗ್ರಹವಾಗಿದೆ. ಈ ದೇವರ ವಾಕ್ಯ ನಿಮ್ಮನ್ನು ಮುಟ್ಟುತ್ತದೆ. ಹಳೆಯ ಅವಸ್ಥೆಯಲ್ಲಿ ನಿಮ್ಮ ಜೀವನ ಇರುವುದಿಲ್ಲ. ನಿನ್ನ ಅವಸ್ಥೆಗೆ ಬದಲಾವಣೆ ಬರುತ್ತದೆ. ನೆಗೆಟಿವ್ ಯೋಚನೆಗಳಿಗೆ ಇನ್ನು ಸ್ಥಾನವಿಲ್ಲ. ಅದು ಸರಿಯಾಗಲ್ಲ, ಅದು ನಡೆಯುವುದಲ್ಲ ಎಂತ ಅಲ್ಲ ಯೋಚಿಸಬಾರದು. ದೇವರು ನಿಮ್ಮನ್ನು ಅರ್ಧ ದಾರಿಯಲ್ಲಿ ಬಿಟ್ಟು ಹೋಗುವುದಿಲ್ಲ. ಇಂದು ನೀವು ಆಲಿಸುವ ದೇವರ ವಾಕ್ಯ ಆಗಿದೆ ಉರಿಯುವ ಬೆಂಕಿ. ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಶುದ್ಧಿಗೊಳಿಸುತ್ತದೆ. ದೇವರ ವಚನ ಎಲ್ಲಿಂದ ಕೂತು ಹೇಳುವುದೋ ಅಲ್ಲಿ ಬೆಳಕಿಗೆ ಬರುವ ಒಂದು ಬೆಂಕಿ ಇದೆ. ಅದು ಸುಡುವ ಬೆಂಕಿ ಅಲ್ಲ, ಉರಿಯುವ ಬೆಂಕಿ ಅಲ್ಲ, ಬೂದಿಯಾಗುವ ಬೆಂಕಿ ಅಲ್ಲ, ಶುದ್ಧಗೊಳಿಸುವ, ನಮ್ಮ ಅವಸ್ಥೆಗೆ ಬದಲಾವಣೆ ತರುವ ಒಂದು ಬೆಂಕಿಯಾಗಿದೆ. ದೇವರ ವಾಕ್ಯ ಬೆಂಕಿಯನ್ನು ಕುರಿತು ಪ್ರವಾದಿ ಜೆಕರ್ಯನ ಗ್ರಂಥ 2ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಹೀಗೆ ಬರೆದಿದೆ: ನಾನೇ ಅದರ ಸುತ್ತಮುತ್ತಲೂ ಅಗ್ನಿ ಪ್ರಕಾರವಾಗಿ ಅದರೊಳಗಿನ ವೈಭವವಾಗಿರುವೆನು. ಇದು ಸರ್ವೇಶ್ವರ ಸ್ವಾಮಿಯ ನುಡಿ ಎಂದ. ದೇವರ ವಾಕ್ಯದ ಬೆಂಕಿಯಿಂದ ದೇವರು ನಮ್ಮನ್ನು ರಕ್ಷಿಸುತ್ತಾರೆ. ಈ ದೇವರ ವಾಕ್ಯದ ಬೆಂಕಿಯನ್ನು ಒಡೆದು ಹಾಕದೆ ಒಂದು ಮನುಷ್ಯನಿಗೆ ಒಳಗೆ ಬಾರಲು ಸಾಧ್ಯವಿಲ್ಲ. ನಮ್ಮ ಜೀವನವನ್ನು ಮುಟ್ಟುವುದು ಬೆಂಕಿಯ ತರ ಇರುವ ಒಂದು ದೇವರ ವಾಕ್ಯವಾಗಿದೆ. ಈ ದೇವರ ವಾಕ್ಯವನ್ನು ಶೇರ್ ಮಾಡುವುದು ದೇವದೂತರು ಆಗಿದ್ದಾರೆ. ಈ ದೇವರ ವಾಕ್ಯವನ್ನು ಅನೇಕ ವ್ಯಕ್ತಿಗಳಿಗೆ ತಲುಪಿಸಲು ದೇವರು ನನ್ನನ್ನು, ನಿಮ್ಮನ್ನು ನಿಯೋಗಿಸಿದ್ದಾರೆ. ಈ ದೇವರ ವಾಕ್ಯದ ಬಳಿ ಅನೇಕರು
ಇದನ್ನು ಕೇಳಿ ಮಾನಸಾಂತರ ಪಡೆಯಲು ಸಾಧ್ಯವಾಗುತ್ತದೆ. ಅವರೆಲ್ಲರೂ ಅನುಗ್ರಹಿತರಾಗಲು ನಾವು ಕಾರಣರಾಗುತ್ತೇವೆ. ತುಂಬ ಭಯಭಕ್ತಿಯಿಂದ ಪ್ರಾರ್ಥನೆಯೊಂದಿಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.